ಭಾರತದಲ್ಲಿ ರೇಷ್ಮೆ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದೆ ಆರಂಭವಾಗಿದೆ. ಚೀನಾ ಮೂಲಕ ಭಾರತೀಯರು ರೇಷ್ಮೆ ಉತ್ಪಾದನೆಯ ಕಲೆಯನ್ನು ಅರಿತುಕೊಂಡರು. ಕುಟೀರ ಕೈಗಾರಿಕೆಯಾಗಿ ರೇಷ್ಮೆ ಉದ್ಯಮವು ವಿವಿಧ ರಾಜ್ಯಗಳಲ್ಲಿ ವ್ಯಾಪಕವಾಗಿ ಬೆಳೆಯಿತು. ಮೈಸೂರಿನಂತೆ ಕಾಶ್ಮೀರ, ತಮಿಳುನಾಡು, ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ರೇಷ್ಮೆ ಉತ್ಪಾದಕ ಪ್ರದೇಶಗಳಾಗಿವೆ. ಸ್ವಾತಂತ್ರ್ಯದ ನಂತರ ರೇಷ್ಮೆ ಉದ್ಯಮವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಬೆಂಬಲದಿಂದ ಹೀಗೆಯೇ ಬೆಳೆಯಿತು. ಭಾರತವು ವಿಶ್ವದ 2ನೇ ಅತಿದೊಡ್ಡ ರೇಷ್ಮೆ ಉತ್ಪಾದಕ ದೇಶವಾಗಿದ್ದು, ವಿಶ್ವದ ಒಟ್ಟು ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ರೇಷ್ಮೆ ಹುಳುಗಳು ಉತ್ಪಾದಿಸುವ ಒಂದು ಪ್ರೋಟೀನ್ ನಾರು. ರೇಷ್ಮೆ ಬಟ್ಟೆಗಳನ್ನುಟ್ಟ ಹೆಂಗೆಳೆಯರ, ಮಕ್ಕಳ ಮತ್ತು ಎಲ್ಲ ವಯೋಮಾನದ ಜನರ ಸಂಭ್ರಮಗಳನ್ನು ನೋಡುವುದಕ್ಕೆ ಕಣ್ಣಿಗೆ ಹಬ್ಬ. ರೇಷ್ಮೆ ಉಡುಪುಗಳಿಗೆ ವಯಸ್ಸಿನ ಪರಿಮಿತಿ ಇಲ್ಲ. ಎಲ್ಲ ಸುಂದರ ಕಥೆಗಳಂತೆ ನೈದ್ಯ ವಸ್ತುಗಳ ರಾಣಿಯ ಕಥೆಯು ಹಲವಾರು ವರ್ಷಗಳಿಂದ ಮೈಗೂಡಿಸಿ ಬಂದಿರುವ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಒತ್ತಿ ಹೇಳುತ್ತದೆ. ರೇಷ್ಮೆ ಎಂಬುದು ಸ್ಪಷ್ಟತೆ ಹಾಗೂ ಉತ್ಕೃಷ್ಟತೆಯ ಸ್ವಭಾವದಿಂದ ವಿಶ್ವದಾದ್ಯಂತ ಜನಮಾನಸದಲ್ಲಿ ಒಕ್ಕಿಬಿಟ್ಟಿದೆ. ಇಂತಹ ಚಂದದ ರೇಷ್ಮೆಯ ಎಳೆಗಳನ್ನು ತಯಾರಿಸಲು ಒಂದು ಪುಟ್ಟ ಹುಳು ಹೇಗೆ ಕಾರಣವಾಗುತ್ತದೆ, ಅದರ ಬೆಳವಣಿಗೆಯ ಹಂತದಿಂದ ಗೂಡು ಹೆಣೆಯುವ ಹಂತದವರೆಗೆ ರೇಷ್ಮೆ ಕೃಷಿಕರು ಹೇಗೆಲ್ಲ ಸಾಕಾಣಿಕೆ ಮಾಡುತ್ತಾರೆ ಎಂಬುದನ್ನು ನೋಡೋಣ. ಪ್ರಸ್ತುತ ದಿನಮಾನಗಳಲ್ಲಿ ರೈತರಿಗೆ ಹೆಚ್ಚು ಉತ್ಪಾದನೆಯನ್ನು ತರಬಲ್ಲ ಬೇಡಿಕೆಯ ಬೆಳೆ ರೇಷ್ಮೆ. ರೇಷ್ಮೆ ಸಾಕಾಣಿಕೆ ಮಾಡಲು ಮೊದಲು ಹಿಪ್ಪು ನೇರಳೆಯನ್ನು ಸಾವಯವ ಗೊಬ್ಬರ ಹಾಕಿ ಉತ್ತಮ ಗುಣಮಟ್ಟದ ಸೊಪ್ಪುಗಳನ್ನು ಬೆಳೆಯಬೇಕು. ಹುಳುಗಳಿಗೆ ಆಹಾರವಾಗಿ ಈ ಸೊಪ್ಪನ್ನು ಬಳಸುತ್ತಾರೆ. ಹುಳು ಹಣ್ಣಾಗಿ 15 ದಿನ ಆಗಿದೆ. ಉಪ್ಪು, ಕೊಟ್ಟಿಗೆ ಗೊಬ್ಬರ 6 ತಿಂಗಳಿಗೊಂದು ಸಾರಿ ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಪ್ರತಿ ಬೆಳೆಗೂ DAP ಮತ್ತು ಯೂರಿಯಾ, ಪೊಟಾಸ್ ಮಿಕ್ಸ್ ಮಾಡಿ ಉಪ್ಪು ಹಾಕ್ತೀವಿ. ಇದಾದ ನಂತರ ಒಂದು 20 ದಿನ ಬಿಟ್ಕೊಂಡು ಚಾಕಿ ತರ್ತೀವಿ. ಉಳುಮೆ ಮಾಡಿ ಚೆನ್ನಾಗಿ 2 ಬಾರಿ ಉಳುಮೆ ಮಾಡಿ ಹುಳು ತರ್ತೀವಿ. ಹುಳು ಹಣ್ಣಾಗಿ 25 ದಿನ ಆಗಿದೆ. ಉಪ್ಪು ಗೊಬ್ಬರ ಎಲ್ಲ ಹಾಕಿ ಈ ಮಟ್ಟಕ್ಕೆ ಬಂದದ. ಈಗ ಇನ್ನೊಂದು 2-3 ದಿನದಲ್ಲಿ 2 ಜ್ವರದ ಮರಿಯ ಚಾಕಿ ತರ್ತೀವಿ. 100 ಮಟ್ಟ ಚಾಕಿ ತರ್ತೀವಿ. ಹುಳು ಹೊಡಿಬಿಡೋದು ಅಂದ್ಬಿಟ್ಟು ನೋವಾನ್ ಅನ್ನೋದು ಔಷಧಿಯ ಸ್ಪ್ರೈ ಮಾಡ್ತೀವಿ. ಹುಳು ಸಾಕಾಣಿಕೆ ಮನೆಯನ್ನು ಉತ್ತಮ ಗಾಳಿ, ಬೆಳಕು ಬರುವಂತೆ ನಿರ್ಮಿಸಬೇಕು. ಚಾಕಿ ಮಾಡಬೇಕಾದ್ರೆ ಮೊದಲನೇ ಹಂತವ ಡೆಕ್ಕಲಲ್ಲಿ ವಾಶ್ ಮಾಡಬೇಕು. ಚಾಕಿ ಮನೆಯ ಚಾಕಿ ಆದ್ಮೇಲೆ 48 ಗಂಟೆ ಬಿಟ್ಟು ಚಾಕಿ ಮಾಡಬೇಕು. ಚಾಕಿ ಮಾಡುವ ಮೊದಲನೇ ವಿಧಾನ, ಒಂದು ಬಾಕ್ಸಲ್ಲಿ 40 ಮೊಟ್ಟೆಯಿಂದ 45 ಮೊಟ್ಟೆ ಚಾಕಿ ಮಾಡ್ತೀವಿ, ನಾವು ಕಟ್ತೀವಿ. ಅದ 2ನೇ ದಿನಕ್ಕೆ ಡಿವೈಡ್ ಮಾಡ್ತೀವಿ, ಅಗಲ ಮಾಡ್ತೀವಿ. ಒಂದು ಸ್ವಲ್ಪ ಅಗಲ ಮಾಡಾದ್ಮೇಲೆ 3ನೇ ಅಂತ ನಾವು ಫುಲ್ ಟ್ರೇಸ್ ಮಾಡ್ತೀವಿ. 3ನೇ ದಿನ ಆದಮೇಲೆ 4ನೇ ದಿನ ನಾವು ಒಂದೇ ಡಬಲ್ ಮಾಡ್ತೀವಿ. ಡಬಲ್ ಮಾಡಿ ಸುಣ್ಣ ಹೊಡಿತೀವಿ. ಸುಣ್ಣ ಹೊಡೆದಾದ್ಮೇಲೆ 1 ದಿನ ಬಿಟ್ಟು 12 ಅವರ್ ಬಿಟ್ಟು ಮಾರನೆಗೆ ಸೊಪ್ಪು ಕೊಡ್ತೀವಿ. 1ನೇ ಜ್ವರದಿಂದ ಎದ್ದಿರ್ತದೆ ಅವಾಗ. ಆಮೇಲೆ 2 ದಿನ ಬಿಟ್ಟು ರೈತರಿಗೆ ಕೊಡ್ತೀವಿ. 75 ತೇವಾಂಶ ಇರಬೇಕು, 27 ಟೆಂಪ್ರೇಚರ್ ಇರಬೇಕು. ಚಾಕಿ ಅನುಗುಣವಾಗಿ ಬೆಳಿಬೇಕಾದ್ರೆ ಉತ್ಕೃಷ್ಟವಾಗಿ. ಟೆಂಪ್ರೇಚರ್ ಅದೇ 26ರಿಂದ 27 ಇರಬೇಕು. 75ರಿಂದ 80 ತೇವಾಂಶ ಇರಬೇಕು. ಕರೆಕ್ಟಾಗಿ ಐತೆ. ಇದು ಚಾಪ್ ಕಾಟರ್. ಇದು ಚಾಕಿಗೆ ಸೊಪ್ಪು ಹಾಕುವ ಮಿಷಿನ್. ಇದು ಡೈಲಿ 2 ಟೈಮ್ ಹಾಕ್ಬೇಕು ಸೊಪ್ಪು. ಬೆಳಿಗ್ಗೆ 7:30ರಿಂದ 8 ಗಂಟೆಗೆ, ಸಾಯಂಕಾಲ 6:30ರಿಂದ 7 ಗಂಟೆ ಒಳಗೆ ಹಾಕಿ ಮುಗಿಸ್ಬೇಕು. ಚಾಕಿ ಆದ ದಿನ 3 ದಿನ ಹಾಕ್ಬೇಕು ಸೊಪ್ಪು. ಚಾಕಿ ದಿನ ಚಾಕಿ ದಿನ
ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ಸೋಂಕು ನಿವಾರಣೆಯು ಒಂದು ಪ್ರಮುಖವಾದ ಹಂತವಾಗಿದೆ. ಈ ಹಂತದಲ್ಲಿ ಹುಳುವಿಗೆ ಅನೇಕ ರೋಗಗಳು ಬಾರಿಸಬಹುದು. ಸರಿಯಾದ ಪ್ರಮಾಣದಲ್ಲಿ ರೋಗ ನಿರೋಧಕಗಳನ್ನು ನೀಡಿ ಹುಳುಗಳ ಆರೈಕೆ ಮಾಡಬೇಕು. ಪ್ರೌಢ ಹಂತದ ಹುಳುವಿಗೆ ಕಾಡುವ ಸುಣ್ಣಕಟ್ಟು ರೋಗ ಮತ್ತು ಸಪ್ಪೆ ರೋಗ ತಗಲದಂತೆ ಕಾಳಜಿ ವಹಿಸಿ ಹುಳು ಸಾಕಾಣಿಕೆ ಮಾಡಬೇಕು. ವೈಜ್ಞಾನಿಕ ರೀತಿಯಲ್ಲಿ ಹುಳು ಸಾಕಾಣಿಕೆ ಮಾಡಿದರೆ ಉತ್ತಮ ಗುಣಮಟ್ಟದ ಗೂಡು ಉತ್ಪಾದಿಸಿ ಇಳುವರಿ ಪಡೆಯಬಹುದು. ರೇಷ್ಮೆ ಹುಳು ಪ್ರತಿಯೊಂದು ಹಂತದಲ್ಲೂ ಹೀಗೆ ತನ್ನ ಬೆಳವಣಿಗೆಯನ್ನು ಆರಂಭಿಸಿ ಗೂಡು ಕಟ್ಟುತ್ತದೆ. ಬೆಳವಣಿಗೆಗೆ ಅವಶ್ಯಕವಾದ ಪೂರಕ ವಾತಾವರಣವನ್ನು ಒದಗಿಸಬೇಕು. ಅದರ ಸಂರಕ್ಷಣೆಯನ್ನು ಎಚ್ಚರ ವಹಿಸಿ ಮಾಡುವುದರಿಂದ ಹೆಚ್ಚು ಲಾಭ ಪಡೆಯಬಹುದು. ನನ್ನ ಹೆಸರು ಮಧುಸೂದನ ಅಂತ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಒಳಗರೆಹಳ್ಳಿ ಕಸ್ಪ ಹೋಬಳಿ. ನಾವು ಚಿಕ್ಕ ಒಂದು 60ರಿಂದ 50 ಮೊಟ್ಟೆ 2 ಬ್ಯಾಚು ಅಂದರೆ ಚಾಕಿ ಕೇಂದ್ರದಲ್ಲಿ ತತ್ತೀವಿ. ಒಂದು 60 ಮರಿ ತತ್ತೀವಿ. 60 ಮರಿ 60 kg ಇಳುವರಿ ತೆಗಿತೀವಿ ಅಂತ ಸಿಂಪಲ್ ಆಗಿ ಬೆಳೆಯುವಂಥ ಒಂದು ರೇಷ್ಮೆ. ಹಾಗಾಗಿ ಈ 2ನೇ ಹಂತದ ಮರಿ ತತ್ತೀವಿ. 2 ಜ್ವರದವು ತಂದು 3ರಿಂದ 4 ಒಳಗೆ ಮೋಡ ಇದ್ದಾಗ 4 ಸೊಪ್ಪುಕೊಂಡು ತಗೋತವೆ. ಮೋಡ ಇಲ್ಲ ಅಂದರೆ 2 ಸೊಪ್ಪುಗಳು ಜ್ವರ ಕುತ್ಕೋತವೆ. 2ರಿಂದ 4 ಕುತ್ಕಲಾಗಿ 4ರಿಂದ ಎದ್ದೋಕೆ 5, 6, 7 ದಿವಸದೊಳಗೆ ಹಣ್ಣಾಗಿ ಕ್ಲಿಯರ್ ಆಯ್ತವೆ. 2 ದಿವಸ ಡ್ರೈ ಆದರೆ ಮಳೆಗಾಲ ಆದರೆ 2 ದಿವಸ ಲೇಟಾಗಿ ಬಿತ್ತೀವಿ. ಬೇಸಿಗೆ ಆದರೆ 1 ದಿವಸ ಲೇಟಾಗಿ ಬಿಚ್ಚಿ ಮಾರ್ಕೆಟ್ ತಗೋತೀವಿ. ರೇಷ್ಮೆ ಹುಳು 4ನೇ ಜ್ವರದ ನಂತರ, ಅಂದರೆ ಮೊಟ್ಟೆ ಒಡೆದು ಲಾರ್ವ ಹೊರ ಬಂದ 28ರಿಂದ 30 ಗಂಟೆಗಳಲ್ಲಿ ರೇಷ್ಮೆ ಹುಳು ಸ್ವಲ್ಪ ಹಳದಿ ಬಣ್ಣಕ್ಕೆ ತಿರುಗಿ ದೇಹ ಪಾರದರ್ಶಕವಾಗುತ್ತದೆ. ಹುಳುಗಳ ಬಾಯಿಂದ ರೇಷ್ಮೆ ಬರಲು ಪ್ರಾರಂಭವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಸ್ಥಳೀಯ ರೇಷ್ಮೆ ಕೃಷಿಕರು ಹುಳು ಹಣ್ಣಾಗುವುದು ಎನ್ನುತ್ತಾರೆ. ಹಣ್ಣಾದ ಹುಳುಗಳನ್ನು ಚಂದ್ರಿಕೆಗೆ ವರ್ಗಾವಹಿಸುತ್ತಾರೆ. ಸುಮಾರು 24ರಿಂದ 36 ಗಂಟೆಗಳಲ್ಲಿ 500ರಿಂದ 900 ಮೀಟರ್ ಉದ್ದದ ಎಳೆಯಿಂದ ಈ ರೇಷ್ಮೆ ಗೂಡು ಕಟ್ಟಿಕೊಳ್ಳುತ್ತದೆ. ಬಿ ಸಿದ್ದರಾಮ ಅಂತೇಳಿ ರೇಷ್ಮೆ ವಿಸ್ತರಣಾಧಿಕಾರಿಗಳು, ತಾಂತ್ರಿಕ ಸೇವಕ ಅಂದ್ರೆ KM ದೊಡ್ಡಿ. ಈ ನಮ್ಮ KM ದೊಡ್ಡಿ ವ್ಯಾಪ್ತಿಯಲ್ಲಿ ಸುಮಾರು 17 ಪಂಚಾಯತಿಗಳು ಬರ್ತದೆ. 1959 ಹೆಕ್ಟೇರ್ ಇಪ್ಪನೇರ್ಲೆ ಈ ವ್ಯಾಪ್ತಿಯಲ್ಲಿ ಇದೆ. 1959 ಹೆಕ್ಟೇರ್ ವ್ಯಾಪ್ತಿ ಇದೆ. ಹಾಗೆ ರೈತರ ಸಂಖ್ಯೆ ಒಂದು 4299 ರೇಷ್ಮೆ ಬೆಳೆಗಾರರು ಈ ನಮ್ಮ ತಾಂತ್ರಿಕ ಸೇವಾ ಕೇಂದ್ರ KM ದೊಡ್ಡಿ ವ್ಯಾಪ್ತಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಇರುತ್ತದೆ. ಹಾಗೆ ನಮ್ಮ ರೇಷ್ಮೆ ಬೆಳೆ 1 ಎಕರೆಗೆ ಇಪ್ಪನೇರ್ಲೆ ನಾಟಿ ಮಾಡಿದ್ರೆ ಒಬ್ಬ ರೈತ ಸುಮಾರು ಲಾಭಗಳನ್ನು ತೆಗೆದುಕೊಳ್ಬೋದು. 1 ಎಕರೆಗೆ 5220 ಗಿಡಗಳನ್ನು ನಾಟಿ ಮಾಡ್ಬೋದು. 3 × 2 × 5 ಇದರಲ್ಲಿ ನಾಟಿ ಮಾಡ್ಬೋದು. ಅದರಲ್ಲಿ 3 ಯೋಜನೆಗಳಿವೆ. ಒಂದು ನರೇಗಾ ಯೋಜನೆ, ಇನ್ನೊಂದು ನರ್ಸರಿ ಮತ್ತು ಮರಗಡ್ಡಿ 3 ಯೋಜನೆಗಳಿದೆ. ಆ 3 ಯೋಜನೆಗಳಲ್ಲಿ ರೈತರಿಗೆ ಹೊಸನಾಟಿ ಕಡ್ಡಿ ನಾಟಿ ಮಾಡಿದ್ರೆ 202 ಮಾನವ ದಿನಗಳು ಸಿಗುತ್ತೆ. 202 ಮಾನವ ದಿನ ಅಂದರೆ 69,000 ರೂಪಾಯಿ 1 ಎಕರೆ ಇಪ್ಪನೇರ್ಲೆ ನಾಟಿ ಮಾಡಿದ್ರೆ ಸಿಗುತ್ತೆ. ಹಾಗೆ ಮೆಟೀರಿಯಲ್ಸ್ ಬಿಲ್ ಕೂಡ ಸಿಗುತ್ತದೆ. 1 ಎಕರೆ ನಾಟಿ ಮಾಡಿದ್ರೆ ಇಪ್ಪನೇರ್ಲೆ ನಾಟಿ ಮಾಡಿದಾಗ ಅವ್ರಿಗೆ ನಾವು ಹುಳು ಸಾಗಾಣಿಕೆ ಮನೆ ಕಟ್ಕೊಳ್ಳಿಕ್ಕೂ ಕೂಡ ನಾವು ಸಹಾಯಧನವನ್ನು ಕೊಡ್ತೀವಿ. 20 ಅಡಿ ಮತ್ತು 30 ಅಡಿ ಒಳ್ಳಳತೆ ಮನೆಯನ್ನು 600 ಚದರಡಿ ಬಂದಾಗ ಅವರಿಗೆ ನಾವು 2,43,500 ರೂಪಾಯಿಗಳನ್ನು ನಾವು ಸಹಾಯಧನವಾಗಿ ಕೊಡ್ತೇವೆ. 20-50 ರೇಷ್ಮೆ ಹುಳು ಸಾಗಾಣಿಕೆ ಮನೆ ಮಾಡಿದ್ರೆ ಅವರಿಗೆ 3,37,000 ರೂಪಾಯಿಗಳನ್ನು ನಾವು ಸಹಾಯಧನವಾಗಿ ಸಿಗುತ್ತದೆ. ನಮ್ಮ ಈ KM ದೊಡ್ಡಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು 150 ಮನೆಗಳಿಗೆ ನಾವು ಆಲ್ರೆಡಿ ಈಗ ನಾವು ಕೊಡಿಸಿದ್ದೇವೆ. 600 ಅಡಿ ಮತ್ತು 1000 ಚದರಡಿಗಳ ಮನೆಗಳು. ಆಮೇಲೆ ಶೆಡ್ಡು, ಕಡಿಮೆ ವೆಚ್ಚದ ಶೆಡ್ಗಳನ್ನು ಸಹ ನಾವು ಕೊಡ್ತೇವೆ. ಆ ಕಡಿಮೆ ವೆಚ್ಚದ ಶೆಡ್ಗೆ 1 ಚದರಡಿಗೆ 100 ರೂಪಾಯಿಗಳ ಥರ ನಾವು ಅನುಕೂಲಗಳು ಅವ್ರಿಗೆ ರೈತರಿಗೆ ಸಿಗುತ್ತದೆ. ಹಾಗೆ 1 ಎಕರೆ ಇಪ್ಪನೇರ್ಲೆ ನಾಟಿಲಿ 250 ಮೊಟ್ಟೆಗಳನ್ನು ನಾವು ಒಬ್ಬ ರೈತ ಮಾಡ್ಬೋದು. 250 ಮೊಟ್ಟೆಗೆ 150ರಿಂದ 170 kg ಸರಾಸರಿ ಒಂದು ಇಳುವರಿ ತೆಗಿಬೋದು. 170 kg ಗೂಡು ಬೆಳೆದಾಗ ಆ 1 kg ಗೂಡು CSR ಗೂಡು 500 ರೂಪಾಯಿಂದ 600 ರೂಪಾಯಿಗೆ ಹೋಗ್ತಾ ಇದೆ. ಈಗ ಒಂದು 150 kg ಅಂದರೆ 1 ವರ್ಷಕ್ಕೆ ಅವನು 5 ಬೆಳೆಯನ್ನು ಬೆಳಿಬೋದು. 5 ಬೆಳೆ ಎಂದಾಗ 500 ರೂಪಾಯಿ ಸರಾಸರಿ ಮಾಡಿದಾಗ ನಾವು ಒಬ್ಬ ರೈತನಿಗೆ ಒಂದು 75,000 ಒಂದು ಬೆಳೆಗೆ 75,000 ಅಂದರೂ ಕೂಡ 5 ಬೆಳೆಗೆ ನಿಮಗೆ ಆ ಅಮೌಂಟನ್ನು ಅವರು ತಗೋಬಹುದು. ಮನೆಗೂ ಕೂಡ ತಗೋಬಹುದು. ಇಪ್ಪನೇರ್ಲೆ ನಾಟಿಗೆ ಮಾಡಿದಾಗ ನಾವು ಅವ್ರಿಗೆ ಹನಿ ನೀರಾವರಿಗೂ ಸಹ ಕೊಡ್ತೇವೆ. 75% ದರದಲ್ಲಿ ಹನಿ ನೀರಾವರಿಗೂ ಕೂಡ ಅವರಿಗೆ ಸಹಾಯಧನವನ್ನು ನಾವು ರೇಷ್ಮೆ ಬೆಳೆಗಾರನಿಗೆ ನಾವು ಕೊಡ್ತೇವೆ. ಒಬ್ಬ ರೈತ 1 ಎಕರೆ ನಾಟಿ ಮಾಡಿದಾಗ ಒಬ್ಬ ಸರ್ಕಾರಿ ನೌಕರ, ಸಿ ದರ್ಜೆ ಸರ್ಕಾರಿ ನೌಕರ ಏನು ಸಂಬಳ ತಗೊಂಡು ಆದಾಯ ತಗೋತಾನೆ ಅಷ್ಟೇ ಆದಾಯವನ್ನು ನಮ್ಮ ಒಬ್ಬ ರೇಷ್ಮೆ ಬೆಳೆಗಾರ ಕೂಡ ತೆಗೆದುಕೊಳ್ಬೋದು. ಹಾಗೆ ನಮ್ಮ ಈ ಇಪ್ಪನೇರ್ಲೆಯಲ್ಲಿ V1 ತಳಿ ಅಂತ ಇದೆ, ಅದು ಕೂಡ ಉತ್ತಮವಾಗಿದೆ. V1 ತಳಿಯನ್ನು ನಮ್ಮ ರೇಷ್ಮೆ ಬೆಳೆಗಾರರು ಮಾಡ್ಬೋದು.
ಇಷ್ಟು ಹೇಳ್ತಾ ನಮ್ಮ ಬೆಳೆಗಾರರು ಪುನರ್ಲಿ ನಾಟಿ ಮಾಡಿದ್ರೆ ಉತ್ತಮ ಲಾಭ ಇದೆ, ಒಳ್ಳೆಯ ಆದಾಯ ಇದೆ, ಒಳ್ಳೆಯ ಅನುಕೂಲ ಇದೆ. ರೇಷ್ಮೆ ಬೆಳೆಯನ್ನು ಬೆಳೀರಿ ಅಂತ ಹೇಳ್ತಾ ನಾನು ತಿಳಿಸ್ತೀನಿ. ದೇಶದಲ್ಲಿ ರೇಷ್ಮೆಗೆ ಉತ್ತಮ ಮಾರುಕಟ್ಟೆ ಇದೆ. ಈ ಬೆಳೆಯನ್ನು ಇಡೀ ವರ್ಷ ಬೆಳೆಯುವುದರಿಂದ ನಿರಂತರ ಆದಾಯವನ್ನು ಪಡೆಯಬಹುದು. ಇದು ಬಹು ಬೇಡಿಕೆಯ ಬೆಳೆಯಾಗಿದ್ದು ಸದಾಕಾಲ ಉದ್ಯೋಗ ಸೃಷ್ಟಿಸುವ ಒಂದು ಅವಕಾಶ. ರೇಷ್ಮೆಯನ್ನು ನಂಬಿ ಬದುಕು ಕಟ್ಟಿಕೊಳ್ಳಲು ಬಯಸುವವರಿಗೆ ಕೈ ಬಿಡುವುದಿಲ್ಲ. ಇತ್ತೀಚೆಗೆ ಯುವಕರು ರೇಷ್ಮೆ ಕೃಷಿಗೆ ಹೆಚ್ಚು ಆಸಕ್ತಿ ತೋರಿದ್ದು ಈ ಬೆಳೆ ದೇಶದಲ್ಲಿ ಮತ್ತಷ್ಟು ಉನ್ನತ ಸ್ಥಾನವನ್ನು ತಲುಪಲಿದೆ. ಈಗ ಗೂಡು ಬೆಳೆದು ನಾವು ಗೂಡು ತೊಗೊಂಬಂದು ಮಾರ್ಕೆಟ್ಗೆ ಹಾಕಿದ್ಮೇಲೆ ನಮಗೆ ಇಲ್ಲಿ ಪ್ರತಿಯೊಬ್ಬ ರೈತರಿಗೂ ಇಲ್ಲಿ ಗೂಡಿನ ಚೀಟಿ ಅಂತ ಕೊಡ್ತಾರೆ. ಈ ರೀತಿ ಚೀಟಿಗಳು ಕೊಡ್ತಾರೆ. ಫಸ್ಟು ಪ್ರತಿಯೊಬ್ಬ ರೈತರಿಗೆ ಪ್ರತಿಯೊಬ್ಬೊಂದು ಲಾಟ್ಗೂ ಒಂದೊಂದು ಚೀಟಿಗಳನ್ನ ಇದ್ರ ವಿತರಣೆ ಮಾಡ್ತಾರೆ. ವಿತರಣೆ ಮಾಡಿದ್ಮೇಲೆ ಒಂದು 10 ಗಂಟೆಗೆ ನಮಗೆ ಆಕ್ಷನ್ ಶುರುವಾಗುತ್ತೆ. ಇಲ್ಲಿ ಲೈಸೆನ್ಸ್ ತಗೊಂಡಿರೋಂಥ ರೀಲರ್ಗಳು ಬರ್ತಾರೆ. ಅವರೆಲ್ಲ ಬಂದು ಗೂಡುಗಳನ್ನ ಫಸ್ಟ್ ಚೆಕ್ ಮಾಡ್ಕೊಳ್ತಾರೆ. ಕ್ವಾಲಿಟಿ ಹೇಗಿದೆ, ಅದರ ಗುಣಮಟ್ಟ ಹೇಗಿದೆ ಅಂತ ಎಲ್ಲ ಚೆಕ್ ಮಾಡಿ ಅವರೆಲ್ಲ ಬರ್ಕೊಂಡು ಅವರು ನಮ್ಮ ಜಾಲರಿಗಳ ಮೇಲೆ ನಂಬರ್ ಇರುತ್ತೆ, ಮತ್ತೆ ಲಾಟ್ಗಳ ಮೇಲೆ ನಂಬರ್ ಹಾಕಿರ್ತಾರೆ, ಚೀಟಿ ಮೇಲೆ ನಂಬರ್ನ ಬರ್ಕೊಂಡು ಮತ್ತು ಅವರು ಕ್ವಾಲಿಟಿಗಳನ್ನೆಲ್ಲ ಚೆಕ್ ಮಾಡಿಕೊಂಡು 10 ಗಂಟೆಗೆ ನಮಗೆ ಆಕ್ಷನ್ ಶುರು ಆಗುತ್ತೆ. 10ರಿಂದ 10ವರೆಗೆ ಕ್ಲೋಸ್ ಆಗುತ್ತೆ ಟೈಮಿಂಗ್ಸು. ಆ ಟೈಮಿಂಗ್ಸಲ್ಲಿ ಏನು ರೀಲರ್ಗಳು ಇರ್ತಾರೆ ಎಲ್ಲರೂ ಬಂದು ಪ್ರತಿಯೊಬ್ಬರು ಚೆಕ್ ಮಾಡಿಕೊಂಡು 10 ಗಂಟೆ ನಂತರ ಅವರು ಏನು ರೇಟ್ಗೆ ಇದನ್ನ ಕೊಳ್ಳಬಹುದು ಅಂತ ಅವರ ಅಭಿಪ್ರಾಯ ಏನಿರುತ್ತೆ, ಮತ್ತೆ ಅವರ ರೇಷ್ಮೆ ಏನು ಅವ್ರ ದಾರನ ಬೇರೆಯವರಿಗೆ ಕೊಡ್ತಿರ್ತಾರೋ ಅದ್ರ ರೇಟ್ ಆಧಾರಿತ ಮೇಲೆ ನಮಗೆ ಇಲ್ಲಿ ದರ ನಿಗದಿ ಮಾಡಿ ಅವರು ಆನ್ಲೈನಲ್ಲಿ ಆಕ್ಷನ್ ಮಾಡ್ತಾರೆ. ದಿನನಿತ್ಯ ಗೂಡುಗಳನ್ನು ಮಾರುಕಟ್ಟೆ ಅಥವಾ ರೈತರಿಂದ ಖರೀದಿಸಿ ಗೂಡುಗಳನ್ನು ಕುದಿಸುವಿಕೆ ಹಂತಕ್ಕೆ ಕೊಂಡೊಯ್ಯಲಾಗುತ್ತದೆ. ಇಲ್ಲಿ ಕುದಿಯುತ್ತಿರುವ ಬಿಸಿ ನೀರಿನಲ್ಲಿ ಗೂಡುಗಳನ್ನು ಹಾಕಿ ಅವುಗಳನ್ನು ಮೆದುವಾಗುವಂತೆ ಮಾಡಿ ನಂತರ ನೂಲಿನ ಭಾಗವನ್ನು ಕಂಡುಹಿಡಿಯಲಾಗುತ್ತದೆ. ಕುದಿಸಿದ ಬಳಿಕ ಗೂಡುಗಳ ಗುಂಪನ್ನು ನೂಲು ತೆಗೆಯುವ ಕಾರ್ಮಿಕರಿಗೆ ಹಂಚಿಕೆ ಮಾಡಲಾಗುತ್ತದೆ. ಒಂದು ಎಳೆ ರೇಷ್ಮೆ ದಾರವನ್ನು ತಯಾರಿಸಲು 8ರಿಂದ 10 ಗೂಡುಗಳು ಬೇಕು. ಪ್ರತಿಯೊಂದು ಗೂಡು ಸರಾಸರಿ 800ರಿಂದ 900 ಮೀಟರ್ಗಳಷ್ಟು ದಾರವನ್ನು ಉತ್ಪಾದಿಸುತ್ತದೆ. ಅದರ ಪೈಕಿ 400ರಿಂದ 600 ಮೀಟರ್ನಷ್ಟು ಬಳಕೆಯಾಗುತ್ತದೆ. ರೇಷ್ಮೆ ನೂಲುಗಳನ್ನು ವಸ್ತ್ರವನ್ನಾಗಿ ಹೆಣೆಯುವ ಮೊದಲು ಸರಣಿ ಪ್ರಕ್ರಿಯೆಯನ್ನು ದಾಟಬೇಕಾಗುತ್ತದೆ. ಅವುಗಳೆಂದರೆ ಸುರುಳಿ ಸುತ್ತುವಿಕೆ, ಒಣಗಿರುವ ರೇಷ್ಮೆ ನೂಲುಗಳನ್ನು ವೈಂಡಿಂಗ್ ಯಂತ್ರದೊಳಗೆ ಹಾಕಲಾಗುತ್ತದೆ. ಇಲ್ಲಿ ನೂಲು ಉರುಳೆಗಳಾಗಿ ಸುತ್ತಲ್ಪಡುತ್ತವೆ. ಅದರಲ್ಲಿರುವ ಸಿಕ್ಕುಗಳು, ಕಸಗಳು ಮತ್ತಿತರ ಕಲ್ಮಶಗಳು ಹೋಗಿ ನೂಲು ಶುದ್ಧಗೊಳ್ಳುತ್ತದೆ. ಅಗತ್ಯತೆಗೆ ಅನುಗುಣವಾಗಿ ನೂಲು ಉರಿಯು 2ರಿಂದ 3 ಎಳೆಗಳನ್ನು ಸೇರಿಸಿ ಒಂದು ಎಳೆಯನ್ನಾಗಿ ಮಾಡಲಾಗುತ್ತದೆ. ಇದರಿಂದ ರೇಷ್ಮೆ ದಾರವು ಸಮತೋಲನಗೊಂಡು ಸಾಮರ್ಥ್ಯ ಹೆಚ್ಚುತ್ತದೆ. ಸಾಮಾನ್ಯವಾಗಿ ಸುರುಳಿಗೊಂಡ ನೂಲು ಉರಿಯನ್ನು ಬಲಮುರಿಯಾಗಿ ಮತ್ತು ಎಡಮುರಿಯಾಗಿ ಒಟ್ಟಿಗೆ ತಿರುಚಲಾಗುತ್ತದೆ. ನಂತರ ವಿವಿಧ ಮನಮೋಹಕ ಬಣ್ಣಗಳನ್ನು ತುಂಬಲಾಗುತ್ತದೆ. ಮಾರುಕಟ್ಟೆಯ ಬೇಡಿಕೆಯ ಗ್ರಾಹಕರ ಅಗತ್ಯಗೆ ಸೀರೆಗಳನ್ನು ಪ್ರಿಂಟಿಂಗ್ ಯೂನಿಟ್ಗೆ ಕಳಿಸಲಾಗುತ್ತದೆ. ಗ್ರಾಹಕರಿಗೆ ತಲುಪುವ ಮುನ್ನ ಅವುಗಳ ತಪಾಸಣೆ ಹಾಗೂ ಗುಣಮಟ್ಟವನ್ನು ಪರಿಶೀಲಿಸಲಾಗುತ್ತದೆ. ಉತ್ಪಾದನಾ ದೋಷಗಳು ಕಂಡುಬಂದಲ್ಲಿ ಅಂತಹ ಸೀರೆಗಳನ್ನು ಬೇರ್ಪಡಿಸಲಾಗುತ್ತದೆ. ವಿಭಿನ್ನ ವಿನ್ಯಾಸ ಬಣ್ಣಗಳನ್ನು ಹೊಂದಿರುವ ರೇಷ್ಮೆ ಸೀರೆಗಳು ಹೆಂಗೆಳೆಯರನ್ನು ಮೋಡಿ ಮಾಡುತ್ತಿವೆ.